ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ವಾಯ್ಸ್ ಆಫ್ ಕೆ ವಿ ಚಾನಲ್. ಪ್ರೈವೇಟೈಸೇಷನ್ ಅನ್ನೋದು ಆಗಬೇಕಾ? ವಿದ್ಯುತ್ ಎಂಬುದು ಬರೀ ಒಂದು ಬಿಸ್ನೆಸ್ ಆಗಬಾರ್ದು. ಇಂಥ ಒಂದು ಅತ್ಯಮೂಲ್ಯವಾದ ಸೇವೆನ ಅದನ್ನ ಸೇವೆಯಾಗಿ ಎರಕ್ ಬಿಟ್ರೆ ಪ್ರೈವೇಟೈಸೇಷನ್ ಆಗಿರೋ ಬೇರೆ ರಾಜ್ಯಗಳದ್ದು ಪರಿಸ್ಥಿತಿ ಏನಾಗಿದೆ? ಪ್ರೈವೇಟೈಸೇಷನ್ ಆದ್ರೆ ಒಳ್ಳೇದಾ? ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಕೆ ವಿ ಪ್ರೈವೇಟೈಸೇಷನ್ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ. ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಏನಂದರೆ, ವಿದ್ಯುತ್ ಅನ್ನೋದು ಆ ಒಂದು ಸೇವೆ ಆಗಿರಬೇಕು ಹೊರತು ಅದು ವ್ಯವಹಾರ ಆಗಬಾರ್ದು. ವ್ಯವಹಾರ ಆದರೆ ವ್ಯವಹಾರ ಏನಕ್ಕೆ ಮಾಡ್ತಾರೆ? ಮೇಯ್ನ್ ರೀಸನು ಅದನ್ನು ಪ್ರಾಫಿಟ್ ಮಾಡೋಕ್ಕೆ ಅಂತಲೇ ಮಾಡ್ತಾರೆ. ಈ ವಿದ್ಯುತ್ ಕ್ಷೇತ್ರ ಯಾವ ಥರ ಅಂದರೆ, ಇವಾಗಿನ ಪರಿಸ್ಥಿತಿಲಿ ಎಲೆಕ್ಟ್ರಿಸಿಟಿ ಅನ್ನೋದು ಒಂದು ಮೂಲಭೂತ ಅಗತ್ಯ. ಪ್ರತಿಯೊಬ್ಬರಿಗೂ ಕರೆಂಟ್ ಬೇಕೇ ಬೇಕು. ಯಾವುದೇ ಫೀಲ್ಡ್ಗೆ ಹೋಗಿ ನೋಡಿದ್ರು ನೀವು ಕರೆಂಟ್ ಇಲ್ಲದೆ ಏನೂ ನಡೆಯೋದೇ ಇಲ್ಲ. ಸೊ ಅಂಥ ಒಂದು ಅತ್ಯಮೂಲ್ಯ ಸೇವೆನ ಅದನ್ನು ಸೇವೆಯಾಗಿ ಎರಕ್ ಬಿಟ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ಅದು ಬಿಸ್ನೆಸ್ ಆಗೇ ಮಾರ್ಪಡುತ್ತೆ. ಯಾಕಂದರೆ ಪ್ರೈವೇಟಾಗಿ ನಡೆಸೋರು ಲಾಭ ಎಕ್ಸ್ಪೆಕ್ಟ್ ಮಾಡಿದೆ ಅಂತಲೂ ಕಂಪ್ನಿ ರನ್ ಮಾಡೋಕ್ಕಾಗಲ್ಲ. ಪ್ರೈವೇಟೈಸೇಷನ್ ಅಂದ್ರೇ ಅದು ಲಾಭ ಎಕ್ಸ್ಪೆಕ್ಟ್ ಮಾಡೋಂಥದ್ದೇ ಆಗಿರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಈ ಅತ್ಯಮೂಲ್ಯ ಸೇವೆನ ಸೇವೆ ರೂಪದಲ್ಲಿ ಕೊಡೋಕ್ಕಾಗುತ್ತಾ ಬಿಸ್ನೆಸ್ ಆಗಿ ಕನ್ವರ್ಟ್ ಆದರೆ ಅನ್ನೋದೇ ನನ್ನ ಒಂದು ಪ್ರಶ್ನೆ. ಸ್ನೇಹಿತರೆ, ಒಮ್ಮೆ ಯೋಚನೆ ಮಾಡಿ ನೋಡಿ. ನಮ್ಮ ಮನೆ ಬೆಳಕು, ರೈತರ ಪಂಪ್ ಸೆಟ್ಟು, ಸಣ್ಣ ಪುಟ್ಟ ಅಂಗಡಿಗಳು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ಲೂ ಎಲ್ಲ ಫೀಲ್ಡಲ್ಲೂ ಕರೆಂಟ್ ಅನ್ನೋದು ತುಂಬಾ ಅತ್ಯಮೂಲ್ಯವಾದ ಒಂದು ಪಾತ್ರ ನಿಭಾಯಿಸುತ್ತೆ. ಇಂಥ ಒಂದು ಅತ್ಯಮೂಲ್ಯವಾದ ಸೇವೆನ ಖಾಸಗಿ ಕಂಪನಿ ಕೈ ಕೊಟ್ರೆ ಏನಾಗುತ್ತೆ? ಏನಾಗಬಹುದು? ಸ್ನೇಹಿತರೆ, ಕೆ ಇ ಬಿ ಅಂದರೆ ಬರೀ ಕರೆಂಟ್ ಬಿಲ್ ಅಂತ ಅಲ್ಲ. ಕೆ ಇ ಬಿ ಅನ್ನೋದು ಒಂದು ನಮ್ಮ ಜೀವನದ ಒಂದು ಭಾಗ ಆಗ್ಬಿಟ್ಟಿದೆ ಇವತ್ತಿನ ದಿನಗಳಲ್ಲಿ. ಖಾಸಗೀಕರಣ ಎಂಬ ವಿಷಯನ ತುಂಬ ಎಚ್ಚರವಾಗಿ ಚರ್ಚಿಸಬೇಕು. ಸ್ನೇಹಿತರೆ, ಪ್ರೈವೇಟೈಸೇಷನ್ ಅನ್ನೋದೇನು ಇವಾಗ ಬರೀ ಕರ್ನಾಟಕದಲ್ಲೇ ಆಗ್ತಾ ಇದೆ ಅಂತೇನಲ್ಲ, ಇದು ಬೇರೆ ಸ್ಟೇಟ್ಗಳಲ್ಲೂ ಆಗಿದೆ. ಅಲ್ಲಿ ಅಂಕಿಅಂಶ ನೋಡಿದ್ರೆ ಅಲ್ಲಿಗೆ ಹೋಲಿಸ್ಕೊಂಡ್ರೆ ನಮ್ಮ ಟ್ಯಾರಿಫ್ ರೇಟ್ ಅವ್ರಿಗಿನ ತುಂಬ ಕಮ್ಮಿನೇ ಇದೆ. ಈ ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ ನೋಡಿ ನಿಮಗೆ, ಬೇರೆ ಸ್ಟೇಟ್ದು ಈಗ ಟ್ಯಾರಿಫ್ ರೇಟ್ ಎಷ್ಟೆಷ್ಟಿದೆ, ಏನೇನಿದೆ ಅಂತ ನೋಡಿ. ಡೆಲ್ಲಿಲೆಲ್ಲ ಇನ್ನೂ ಸ್ಲ್ಯಾಬ್ ರೇಟ್ ಹಾಗೆ ಇದೆ, ಹಳೆ ಸ್ಲ್ಯಾಬ್ ರೇಟು. ನಮ್ಮಲ್ಲಿ ಇತ್ತು ಮೊದಲು, ಬಟ್ ಈಗ ಗೃಹಜ್ಯೋತಿ ಅನುಷ್ಠಾನ ಆದಮೇಲೆ ಸ್ಲ್ಯಾಬ್ ಎಲ್ಲ ಇಲ್ಲ. ಎಷ್ಟು ಯೂನಿಟ್ ಯೂಸ್ ಮಾಡಿದ್ರು ಒಂದೇ ರೇಟು. ಸೊ ಕಮರ್ಷಿಯಲ್ ರೇಟು ಕಂಪೇರಿಟಿವ್ಲಿ ನಮಗಿನ್ನ ತುಂಬ ಜಾಸ್ತಿ ಇದೆ. 10 ರೂಪಾಯಿ 15 ರೂಪಾಯಿ ಎಲ್ಲ ಇದೆ ಅಲ್ಲಿ ಕಮರ್ಷಿಯಲ್ ರೇಟು. ಸ್ನೇಹಿತರೆ, ಇನ್ನೊಂದು ವಿಷಯ ಹೇಳಬೇಕು. 2018ರಲ್ಲೋ ಫ್ಲಡ್ ಬಂತು ಒಡಿಸ್ಸಾದಲ್ಲಿ. ಟೈಮಲ್ಲಿ ಅಲ್ಲಿರೋ ಪ್ರೈವೇಟ್ ಕಂಪ್ನಿಗಳು ಮೇಂಟೆನೆನ್ಸೇ ಮಾಡಲಿಲ್ಲ, ಬಿಟ್ಟೇ ಹೊಂಟೋಗ್ಬಿಟ್ರು. ಈ ರೇಂಜ್ ಕಂಬಗಳೆಲ್ಲ ಬಿದ್ದೋಗಿದೆ, ಇದು ಮಾಡೋಕ್ಕಾಗಲ್ಲ ಅಂತಲೇ ಬಿಟ್ಟೇ ಹೋಗ್ಬಿಟ್ರು. ಅವಾಗ ಇಲ್ಲಿಂದ ಕರ್ನಾಟಕ ಆಮೇಲೆ ಎಲ್ಲ ಎಸ್ಕಾಮ್ಸಿಂದ ಲೈನ್ ಮೆನ್ಗಳನ್ನ ಅಲ್ಲಿಗೆ ಡೆಪ್ಯೂಟ್ ಮಾಡಿ ರಿಎಸ್ಟಾಬ್ಲಿಷ್ಮೆಂಟ್ ಮಾಡಿ ಲೈನ್ನ ಸ್ಟ್ರೀಮ್ ಲೈನಿಗೆ ತಂದು ಕೊಟ್ಟು ಬರಬೇಕಾಯಿತು. ಸೊ ಪ್ರೈವೇಟೈಸೇಷನ್ ಆದರೆ ಅದ್ರ ಮೇಲೆ ಸರ್ಕಾರದ ಎಷ್ಟು ಕಂಟ್ರೋಲ್ ಇರುತ್ತೆ? ಅಲ್ಲಿ ಫೇಲ್ಯೂರ್ ಆಗ್ಬಿಡ್ತು. ಕೆಲವೊಂದಿಷ್ಟು ಜನ ಬಂದ್ಬಿಟ್ಟು ಕಮೆಂಟ್ ಹಾಕ್ಬೋದು, ಏನಪ್ಪ ಈಗ ಪ್ರೈವೇಟ್ ಆಗಿರೋ ಕಂಪ್ನಿಲಿ ಮಿನಿಮಮ್ ಚಾರ್ಜ್ ಅಷ್ಟೊಂದು ಕಡಿಮೆ ಇದೆಯಲ್ಲ ಸರ್, ನಮ್ಮಲ್ಲಿ ಯಾಕೆ ಅಷ್ಟೊಂದು ಜಾಸ್ತಿ ಇದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಒಂದು ಗಮನಿಸಿ ನೀವು, ನಮ್ಮ ಇಲ್ಲಿ ಒಂದು ಕರೆಂಟ್ ಬಿಲ್ನ ಕಟ್ಟಿಲ್ಲ ಅಂತಂದರೆ 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಹೋಗಿ ಕೇಳಕ್ಕೆ ಹೋದ್ರು ಜನ ಅಂದರೆ ಕಟ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಇರ್ತಾರೆ. ಅದೇ ನೀವು ಪ್ರೈವೇಟೈಸೇಷನ್ ಆಗಿರೋಂಥ ಕಂಪ್ನಿಗಳಲ್ಲಿ ನೋಡಿದ್ರೆ ಅಲ್ಲಿ ನೀವು ಈ ತಿಂಗಳು ಬಿಲ್ ಕೊಟ್ಟರೆ 15 ಡೇಸ್ ಅಷ್ಟೇ ಡ್ಯೂ ಡೇಟು. ಆ ಡ್ಯೂ ಡೇಟ್ ಒಳಗೆ ಕಟ್ಟಲಿಲ್ಲ, ಇಮಿಡಿಯೇಟ್ ಡಿಸ್ಕನೆಕ್ಷನು. ಸೊ ಈ ಥರ ಮಾಡೋದ್ರಿಂದನೇ ಅವ್ರದ್ದು ಏನಪ್ಪ ಲಾಸಸ್ಸು ಕಡಿಮೆ ಬರ್ತಾ ಇರೋದು. ಡಿಸ್ಟ್ರಿಬ್ಯೂಷನ್ ಲಾಸಸ್ ಆಗಿರ್ಬೋದು, ಕಲೆಕ್ಷನ್ ಲಾಸಸ್ ಆಗಿರ್ಬೋದು, ಇವೆಲ್ಲ ಕಡಿಮೆ ಬರ್ತಿರೋ ಮೇನ್ ಉದ್ದೇಶ ಏನಪ್ಪ ಅಂದರೆ ಅದೇ. ಏನು ಲಾಸಸ್ ಏನಿದೆ ಅದೆಲ್ಲ ಕಡಿಮೆ ಆದರೆ ಅದು ಡೈರೆಕ್ಟಾಗಿ ಯಾವುದಕ್ಕೆ ಎಫೆಕ್ಟ್ ಆಗುತ್ತೆ? ಅವ್ರ ಮಿನಿಮಮ್ ಚಾರ್ಜ್ಗೆ ಆಗಿರ್ಬೋದು, ಟ್ಯಾರಿಫ್ಗಾಗಿರ್ಬೋದು, ಯೂನಿಟ್ ರೇಟ್ಗಾಗಿರ್ಬೋದು, ಅವೆಲ್ಲ ಆಟೋಮೆಟಿಕ್ಕಾಗಿ ಕಮ್ಮಿ ಆಗೇ ಆಗ್ತವೆ. ನಮ್ಮ ಕರ್ನಾಟಕದಲ್ಲಿ ಆ ಥರ ಇಲ್ಲ. ಪ್ರೆಸೆಂಟ್ ಸಿಚುವೇಶನ್ ಆ ಥರ ಇಲ್ಲದೆ ಇರೋದಕ್ಕೆ ಮಿನಿಮಮ್ ಚಾರ್ಜ್ ಆಗಿರ್ಬೋದು ಕೆಲವೊಂದು ಸ್ಟೇಟ್ಸ್ಗಳಿಗೆ ಹೋಲಿಸ್ಕೊಂಡ್ರೆ ಜಾಸ್ತಿ ಇದೆ. ಖಾಸಗೀಕರಣ ಬಂದರೆ ಎಲ್ಲ ಬರೀ ಕೆಟ್ಟದ್ದೇ ಆಗುತ್ತಾ? ಇಲ್ಲ, ಖಾಸಗೀಕರಣ ಬಂದರೆ ಒಳ್ಳೇದಾಗುತ್ತೆ. ಯಾವ ಪ್ರದೇಶಕ್ಕೆ ಅಂದರೆ ಅವ್ರು ಬರೀ ನೋಡೋದೇ ಈಗ ಲಾಭ ಎಲ್ಲಿ ಜಾಸ್ತಿ ಇರುತ್ತೆ, ಪ್ರಾಫಿಟ್ ಎಲ್ಲಿ ಜಾಸ್ತಿ ಇರುತ್ತೆ, ಆ ಥರ ಅಟ್ಮಾಸ್ಫಿಯರ್ನ ನೋಡ್ತಾರೆ. ಈಗ ಸಪೋಸ್ ಈಗ ಇಲ್ಲೇ ನಮ್ಮ ಕರ್ನಾಟಕದಲ್ಲೇ ನೋಡಿ, ಟಾಟಾ ಪವರ್ ಅವರು 15 ಜಿಲ್ಲೆಗೆ ಅರ್ಜಿ ಹಾಕಿದ್ದಾರೆ. 15 ಜಿಲ್ಲೆನೂ ಯಾವ ಥರದ್ದು ದೊಡ್ಡ ಕಮರ್ಷಿಯಲು ಇಂಡಸ್ಟ್ರಿಯಲ್ಲು ಇರೋಂಥ ಜಿಲ್ಲೆಗಳಿಗೆ ಹಾಕಿದ್ದಾರೆ. ಅವ್ರು ಅಂಥವನ್ನ ಪ್ರೈವೇಟೈಸೇಷನ್ ಮಾಡಿ ಅಂಥದ್ರಲ್ಲಿ ಅವ್ರು ಲಾಭ ತಗೊಂಡ್ರೆ ಈ ರೂರಲ್ಲು, ಹಳ್ಳಿ ಸೈಡು, ಆಮೇಲೆ ರೈತರ IP ಸೆಟ್ಸು ಅದ್ರನ್ನೆಲ್ಲ ಯಾರು ನೋಡ್ಕೊಳ್ಳೋದು? ಈಗ ರೂರಲ್ಲು ಸೈಡು ಆಗ ಲಾಸಸ್ಸು, ಸಿಟಿಲಾಗ ಪ್ರಾಫಿಟ್ನ ಅಲ್ಲಿಗಲ್ಲಿ ಸರಿದೂಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಈಗ ಅಲ್ಲಿ ಪ್ರಾಫಿಟ್ ಆಗಿರೋದ್ರಿಂದ ಇಲ್ಲಿ ಲಾಸಸ್ನ ಅಲ್ಲಿ ಕವರ್ ಮಾಡಿ ಹೆಂಗೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಪ್ರಾಫಿಟ್ ಆಗೋ ಏರಿಯಾನ ಅವ್ರು ಬಂದು ಕ್ಯಾಪ್ಚರ್ ಮಾಡಿಬಿಟ್ರೆ, ಈಗ ನಾವು ಲಾಸಸ್ಸಲ್ಲಿ ನಡೀತಾ ಇರೋ ಈ ರೂರಲ್ ಸೈಡು IP ಸೆಟ್ಸ್ಗಳು ರೈತರಿಗೆಲ್ಲ ಫ್ರೀ ಕೊಡೋದಿದೆಯಲ್ಲ, ಅದೆಲ್ಲ ಯಾವ ಥರ ಮಾಡೋದು? ಸರ್ಕಾರಿ ಅಧೀನದಲ್ಲಿದ್ದರೆ ಸಾರ್ವಜನಿಕರು ಹೋಗ್ಬಿಟ್ಟು ಈಗ ಪ್ರಶ್ನೆ ಮಾಡೋಕ್ಕೆ ಒಂದು ಹೆಚ್ಚು ಹಕ್ಕಿರುತ್ತೆ, ಯಾಕೆ ಹಿಂಗಾಯಿತು ಏನೇ ಆಯಿತು ಅಂತ. ಅದೇ ಪ್ರೈವೇಟಲ್ಲಿದ್ದರೆ ಅದೇ ಥರ ಇರುತ್ತಾ? ಅದೇ ಥರ ಸ್ನೇಹಿತರೆ, ಈಗ ಸಾವಿರಾರು ಜನ ನೌಕರ ಭವಿಷ್ಯ ಏನು?
ಎಷ್ಟೋ ವರ್ಷದಿಂದ ಅವರು ಕಷ್ಟಪಟ್ಟು ಮಳೆ ಬಿಸಿಲು ಒಂದೇ ಅವ್ರು ಕೆಲಸ ಮಾಡಿದ್ದಾರೆ. ಎಷ್ಟೋ ಜನ ಅವರು ಲೈನ್ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದರಿಂದ ಅಂಗವೈಫಲ್ಯತೆನೂ ಆಗಿರೋರಿದ್ದಾರೆ. ಇನ್ನೂ ಕೆಲವೊಂದಿಷ್ಟು ಜನ ಪ್ರಾಣನೇ ಕಳ್ಕೊಂಡವ್ರು ಇದ್ದಾರೆ. ಇಷ್ಟು ದಿನ ಅವ್ರು ಮಾಡಿರೋದಕ್ಕೆ ಒಂದು ಬೆಲೆ, ಒಂದು ಗೌರವ ಅನ್ನೋದೇ ಸಿಗೋದಿಲ್ಲ. ಎಲ್ಲ ದುಡ್ಡಿರೋರು ಅವ್ರಿಗೆ ಪ್ರೈವೇಟೈಸೇಷನ್ ಆದರೆ ಏನೂ ಮ್ಯಾಟ್ರ್ ಆಗಲ್ಲ. ಯಾಕಂದರೆ ಅವ್ರ ಹತ್ರ ದುಡ್ಡಿರುತ್ತೆ, ಅವರು ದುಡ್ಡು ಕೊಟ್ಬಿಟ್ಟು ಒಳ್ಳೆ ಸರ್ವಿಸ್ ತಗೋತಾರೆ. ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಜನಸಾಮಾನ್ಯರು, ಮಧ್ಯಮ ವರ್ಗದವರು, ಅವ್ರಿಗೆ ಯಾವ ಥರ ಸೇವೆ ಸಿಗುತ್ತೆ ಪ್ರೈವೇಟೈಸೇಷನ್ ಅನ್ನೋದಾದರೆ? ಈಗ ನಮ್ಮಲ್ಲಿ ಎಲ್ಲ ಜನಗಳಿಗೆ ಭಯ ಇರೋದೇನಪ್ಪ ಅಂದರೆ, ಪ್ರೈವೇಟೈಸೇಷನ್ ಆದ ತಕ್ಷಣ ಫಸ್ಟು ಟ್ಯಾರಿಫ್ ರೈಸ್ ಆಗುತ್ತೆ ಅನ್ನೋದು. ಅದು ಆಗ್ಲೂಬೋದು, ಆಗ್ದೇ ಇರ್ಬೋದು. ನಾನು ಹೇಳೋದೇನಪ್ಪ ಅಂದರೆ, ಈ ಎಷ್ಟೋ ಜನ ಈಗ ಸಣ್ಣ ಸಣ್ಣ ವ್ಯಾಪಾರಿಗಳಿಗಾಗಿರ್ಬೋದು, ರೈತರಿಗಾಗಿರ್ಬೋದು, ಕೂಲಿ ಕಾರ್ಮಿಕರಿಗಾಗಿರ್ಬೋದು, ಅವರಿಗೆ ಯಾವ ಥರ ಅಂದರೆ, ಈಗ ತಿಂಗಳ ಕೊನೆಯಲ್ಲಿ ಬರೋ ಬಿಲ್ಲೇ ಒಂಥರ ನಿರ್ಣಾಯಕವಾಗಿರುತ್ತೆ. ಆ ಬಿಲ್ ಎಷ್ಟು ಬರುತ್ತೆ, ಆ ಬಿಲ್ ಅಮೌಂಟ್ನ ಎಷ್ಟು ಕಟ್ಟಿದ್ರೆ ಎಷ್ಟು ಮನೆ ಖರ್ಚಿಗೆ ಎಷ್ಟು ಮಿಕ್ಕುತ್ತೆ ಅಂತ ಯೋಚನೆ ಮಾಡೋ ಜನಸಂಖ್ಯೆನೇ ಜಾಸ್ತಿ ಇರೋದ್ರಿಂದ, ಸೊ ಈ ಪ್ರೈವೇಟೈಸೇಷನ್ ಅನ್ನೋ ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೋಬೇಕು. ಖಾಸಗೀಕರಣ ಒಂದೇ ಪರಿಹಾರ ಅಲ್ಲ. ಏನಂದರೆ, ನಮ್ಮಲ್ಲಿ ಈಗ ಯಾವುದೋ ಹಳೆಯ ಕಾಲದ್ದು ವರ್ಕ್ಲೋಡ್ ನಾಮ್ಸ್ ಇದೆ. 1970-80 ಆಸ್ಪಾಸಲ್ಲಿರೋಂಥ ವರ್ಕ್ಲೋಡ್ ನಾಮ್ಸ್ ಇದೆ. ವರ್ಕ್ಲೋಡ್ ನಾಮ್ಸ್ ಅಂದರೆ ಏನಪ್ಪ ಅಂದರೆ, ಈಗ ಒಂದು ಸೆಕ್ಷನಲ್ಲಿ ಎಷ್ಟು ಜನ ಲೈನ್ ಮ್ಯಾನ್ ಇರಬೇಕು, ಸ್ಟಾಫ್ಸ್ ಇರಬೇಕು, ಅದ್ರ ಬಗ್ಗೆ ಡೀಟೇಲ್ಡು ವರ್ಕ್ಲೋಡ್ ನಾಮ್ಸಲ್ಲಿ ಇರುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದರೆ, ಈ ವರ್ಕ್ಲೋಡ್ ಪ್ರೆಷರು ಜಾಸ್ತಿ ಆಗುತ್ತೆ. ಇವಾಗ ಒಬ್ಬ ಲೈನ್ ಮ್ಯಾನ್ಗೆ ಒಂದು ಕ್ಯಾಂಪ್ ಅಂತ ಕೊಟ್ಟಿರ್ತಾರೆ. ಆ ಕ್ಯಾಂಪು ಸುಮಾರು ಒಂದು 3 ಜನಕ್ಕೆ ಕೊಡೋಂಥ ಕ್ಯಾಂಪ್ನ ಜನ ಕೊರತೆ ಇರೋದ್ರಿಂದ ಒಬ್ಬೊಬ್ಬರಿಗೆ ಕೊಡ್ತಾರೆ. 20-25 ಕಿಲೋಮೀಟ್ರ್ ಇರುತ್ತೆ ಅಂದ್ಕೊಳ್ಳಿ ಆ ಕ್ಯಾಂಪು ಸಪೋಸ್. ಅಂಥ ಟೈಮಲ್ಲಿ ಅವನು ಈ ಎಂಡಲ್ಲಿ ಇರ್ತಾನೆ, ಅಲ್ಲಿ ಯಾವುದೋ ಒಂದು ಕಂಪ್ಲೇಂಟ್ ಬಂತು, ಏನೋ ಬಂತು ಅಂತ ಹೋಗಿರ್ತಾನೆ. ಈ ಕಡೆಯಿಂದ ಫೋನ್ ಮಾಡ್ತಾರೆ, ಈ ಕಡೆ ಎಂಡಿಂದ, ಸರ್ ಹಿಂಗೆ ಅದು ಫ್ಯೂಸ್ ಹೋಯ್ತು, ಇದು ಫ್ಯೂಸ್ ಹೋಯ್ತು ಅಂತ. ಸೊ ಅಂಥ ಟೈಮಲ್ಲಿ ಅವ್ರು ಅಲ್ಲಿಂದ ಅದು ಮುಗಿಸ್ಕೊಂಡು ಇಲ್ಲಿಗೆ ಬರೋಕ್ಕೆ, ಸರ್ವಿಸ್ ಕೊಡೋಕ್ಕೆ ಒಂಚೂರು ಡಿಲೇ ಆಗ್ಬೋದು. ಈ ವರ್ಕ್ಲೋಡ್ ನಾಮ್ಸ್ ಏನಿದೆ ಅದನ್ನು ಒಂಚೂರು ಚೇಂಜ್ ಮಾಡಿ. ಸ್ನೇಹಿತರೆ, ಈ ಥರ ಇನ್ನೂ ಹಲವಾರು ವಿಷಯಗಳಿದೆ. ನಾನು ಉದಾಹರಣೆಗೆ ಒಂದು ಹೇಳಿದ್ದು. ಈ ಥರ ವಿಷಯಗಳಲ್ಲಿ ಸುಧಾರಣೆ, ಬದಲಾವಣೆ ಮಾಡೋದ್ರಿಂದ ಹೊಸದಾಗಿ ಎಂಪ್ಲಾಯ್ಮೆಂಟು ಕ್ರಿಯೇಟ್ ಆಗುತ್ತೆ. ಆಮೇಲೆ ಅದೇ ಥರ ನಮ್ಮ ನೌಕರರಿಗೂ ವರ್ಕ್ಲೋಡ್ ಕಡಿಮೆ ಆಗುತ್ತೆ. ಗ್ರಾಹಕರಿಗೆ ಒಂದು ಉತ್ತಮ ಸೇವೆ ಕೊಡೋಕ್ಕೆ ಒಂದು ಅನುಕೂಲ ಆಗುತ್ತೆ. ಸ್ನೇಹಿತರೆ, ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂದರೆ, ಸಂಪೂರ್ಣವಾಗಿ ಖಾಸಗೀಕರಣ ಮಾಡೋದಕ್ಕಿಂತ ಇವಾಗಿನ ಏನು ಸರ್ಕಾರಿ ವ್ಯವಸ್ಥೆ ಏನಿದೆ ಅದನ್ನು ಬಲಪಡಿಸೋ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತ ನನ್ನೊಂದು ಅಭಿಪ್ರಾಯ. ಯಾವ ಥರ ಅಂದರೆ, ಈಗ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಮಾಡೋದಾಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಲಾಸಸ್ ಕಮ್ಮಿ ಮಾಡೋದ್ರ ಕಡೆ ಆಗಿರ್ಬೋದು, ಅದೇ ಥರ ಕನ್ಸ್ಯೂಮರ್ಸ್ಗೆ ಒಳ್ಳೆ ಒಂದು ಸರ್ವಿಸ್ ಕೊಡೋ ನಿಟ್ಟಿನಲ್ಲಿ ಬೇರೆ ಥರ ಏನಾದರೂ ಇಂಪ್ಲಿಮೆಂಟೇಷನು, ಹೊಸದಾಗಿ ಏನಾದರೂ ಇನ್ನೋವೇಟಿವ್ ಆಗಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸ್ನೇಹಿತರೆ, ವಿದ್ಯುತ್ ಅಂದರೆ ಕೇವಲ ಒಂದು ವ್ಯವಹಾರ ಅಲ್ಲ, ಅದು ನಮ್ಮ ನಿಮ್ಮ ಮನೆ ಬೆಳಗೋ ಬೆಳಕು, ನಮ್ಮ ಮಕ್ಕಳ ಭವಿಷ್ಯ, ನಮ್ಮ ರೈತರ ಆಸೆ, ಹಾಗೆ ನಮ್ಮ ರಾಜ್ಯದ ಅಭಿವೃದ್ಧಿ. ಸ್ನೇಹಿತರೆ, ಇಂಥ ಒಂದು ಅಮೂಲ್ಯವಾದ ಸೇವೆನ ಖಾಸಗೀಕರಣ ಮಾಡಬೇಕಾ? ಅದು ಅವಶ್ಯಕತೆನಾ ಇಲ್ಲ ಅನಿವಾರ್ಯನಾ? ಅದರಿಂದ ಯಾವುದೇ ಒಂದು ನಿರ್ಧಾರ ಕೈಗೊಳ್ಳಬೇಕಾದ್ರೂ ಜನರ ಒಂದು ಹಿತಾಸಕ್ತಿನ ಆದ್ಯತೆಯಾಗಿ ಇಟ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಕನ್ಕ್ಲೂಷನ್ ಏನಪ್ಪ ಅಂದರೆ, ವಿದ್ಯುತ್ ಖಾಸಗೀಕರಣ ಅನ್ನೋದು ಆದರೆ ಎಲ್ಲ ಬರೀ ಲಾಭಕ್ಕಾಗೇ ಮಾಡ್ತಾರೆ ಹೊರತು ಸೇವೆ ಅನ್ನೋ ಮನೋಭಾವದಲ್ಲಿ ಮಾಡಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾಕಂದರೆ ವಿದ್ಯುತ್ ಕ್ಷೇತ್ರ ಅನ್ನೋದು ಸೇವೆ ರೂಪದಲ್ಲೇ ಇದ್ದರೆ ಒಳ್ಳೆಯದು. ಯಾಕಂದರೆ ಅದು ಖಾಸಗೀಕರಣ ಆದರೆ ಅದರಿಂದ ಬರೀ ಪ್ರಾಫಿಟ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಹೋದರೆ ಜನಸಾಮಾನ್ಯರಿಗೆ ಸೇವೆ ಅನ್ನೋದು ಎಲ್ಲಿ ಸಿಗುತ್ತೆ? ಅದೇ ಥರ ಸ್ನೇಹಿತರೆ, ನಿಮ್ಮ ಒಪಿನಿಯನ್ ಏನು ಈ ಪ್ರೈವೇಟೈಸೇಷನ್ ಬಗ್ಗೆ? ನಿಮ್ಮದೊಂದು ಅನಿಸಿಕೆ ಏನು? ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು? ಇದೆಲ್ಲ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ KEB ರಿಲೇಟೆಡ್ ಕಂಟೆಂಟ್ ಬೇಕು ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.